ಬನ್ನಿ, ಇಂದು ನಾವು ತಿಳಿಯಲಿರುವ ವಿಷಯ ಯಾವುದೆಂದರೆ ಅಪ್ರಾಕೃತಿಕ ಹೆರಿಗೆ ಅಂದರೆ ಸಿಜೇರಿಯನ್ ಇಂದ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ. ಸಿಜೇರಿಯನ್ನಿಂದ ಮಗುವು ತನ್ನ ಪೂರ್ಣ ಸಮಯ ಅಂದರೆ 9 ತಿಂಗಳು 9 ದಿನಗಳ ಸಮಯವನ್ನು ಮುಗಿಸದೆ ಮಗುವನ್ನು ತಾಯಿ ಹೊಟ್ಟೆ ಸಿಗಿದು ಹೊರತೆಗೆಯುವ ಕಾರಣ ಮಗುವಿಗೆ ದಿಕ್ಕೆ ತೋಚದಂತಾಗಿ 1000 ಭೂಕಂಪಗಳನ್ನು ಏಕಕಾಲಕ್ಕೆ ಕಂಡಂಥ ಅನುಭವವಾಗುತ್ತದೆ. ಈ ಭಯದಿಂದ ಮಗುವು 10-12 ವರ್ಷಗಳಾದರೂ ಹಾಸಿಗೆಯಲ್ಲಿ ಮೂತ್ರ ಮಾಡುವುದು ಮತ್ತು ಮಗುವಿನ ಕಣ್ಣಿನ ತೀಕ್ಷ್ಣತೆ ಕಡಿಮೆಯಾಗುವುದು, ಹೀಗೆ ನಾನಾ ರೀತಿಯ ಕಾಯಿಲೆಗಳು ಉಲ್ಬಣಗೊಳ್ಳುತ್ತವೆ. ಮತ್ತು ತಾಯಂದಿರಿಗೂ ಈ ಸಿಜೇರಿಯನ್ನ ದೆಸೆಯಿಂದಾಗಿ ಆಗುವಂಥ ಕಾಯಿಲೆಗಳು ಅನೇಕ. ಅವು ಯಾವೆಂದರೆ, ತಾಯ್ತನದ ನಂತರ ತಾಯಂದಿರಲಾಗುವ ಬದಲಾವಣೆಗಳು ಏರುಪೇರಾಗುತ್ತವೆ. ಅವು ಯಾವೆಂದರೆ, ತಾಯಂದಿರಿಗೆ ಹಾಲು ಬರದೇ ಇರುವುದು ಅಥವಾ ಬಂದರೂ ಕೆಲ ದಿನಗಳ ನಂತರ ನಿಂತು ಹೋಗುವುದು, ಅನಸ್ತೇಶಿಯಾ ಅಂತ ಮಂಪರು ಚುಚ್ಚುಮದ್ದಿನಿಂದ ಸೊಂಟ ನೋವು ಮತ್ತು ಬೆನ್ನು ನೋವಿನ ಸಮಸ್ಯೆ ಮತ್ತು ಟೊಳ್ಳು ಹೊಟ್ಟಿನ ಸಮಸ್ಯೆ ಮತ್ತು ಹಿಗ್ಗಿದ ಹೊಟ್ಟೆಯ ಚರ್ಮವು ಕುಗ್ಗದೆ ಹಾಗೆಯೇ ಉಳಿಯುವುದು, ಹೀಗೆ ನಾನಾ ರೀತಿಯ ತೊಂದರೆಗಳು ತಾಯಂದಿರು ಅನುಭವಿಸಬೇಕಾಗುತ್ತದೆ. ಹೀಗಾಗಿ ದಯಮಾಡಿ ಪ್ರತಿಯೊಬ್ಬರೂ ಈ ವಿಡಿಯೋವನ್ನು ನೋಡಿದ ನಂತರ ಎಲ್ಲರಿಗೂ ಯಾವುದೇ ರೀತಿಯ ಜಾತಿ ಮತ ಭೇದ ಭಾವ ಎನ್ನದೇ ಪ್ರತಿಯೊಬ್ಬರಿಗೂ ತಿಳಿಸಿ. ಬನ್ನಿ, ಈಗ ನಾವು ನಾರ್ಮಲ್ ಡೆಲಿವರಿ ಅಂದರೆ ಸಿಜೇರಿಯನ್ ಆಗದಂತೆ ತಡೆಯುವುದರ ಬಗ್ಗೆ ತಿಳಿಯೋಣ. ಸುಣ್ಣವನ್ನು 15 ದಿನಗಳ ಕಾಲ ನೀರಿನಲ್ಲಿ ನೆನೆಯಿಟ್ಟು ಪ್ರತಿದಿನ ಬೆಳಗಿನ ಜಾವ 1 ಗೋಧಿ ಕಾಳಿನಷ್ಟು ಮೊಸರಿನಲ್ಲಿ ಅಥವಾ ಮಜ್ಜಿಗೆಯಲ್ಲಿ ಅಥವಾ ನೀರಿನಲ್ಲಿ ಬೆರೆಸಿ ತಾಯಂದಿರಿಗೆ ನೀಡುವುದರಿಂದ ಕ್ಯಾಲ್ಸಿಯಂನ ಪ್ರಮಾಣ ಹೆಚ್ಚಾಗುತ್ತಾ ಬರುತ್ತದೆ. ಮತ್ತು ರಾತ್ರಿಯ ವೇಳೆ 1 ಲೋಟ ದೇಸಿ ಹಸುವಿನ ಹಾಲಿಗೆ 1 ಚಮಚ ದೇಸಿ ಹಸುವಿನ ತುಪ್ಪವನ್ನು ಬೆರೆಸಿ ನಂತರ ಸ್ವಲ್ಪ ಅರಿಶಿಣ ಪುಡಿಯನ್ನು ಬೆರೆಸಿ ತಾಯಂದಿರಿಗೆ ನೀಡುವುದರಿಂದ ಕೂಡ ಕ್ಯಾಲ್ಸಿಯಂನ ಪ್ರಮಾಣ ಹೆಚ್ಚಾಗುತ್ತಾ ಹೋಗುತ್ತದೆ. ಅದರಿಂದ ತಾಯಂದಿರ ದೇಹವು ಫ್ಲೆಕ್ಸಿಬಲ್ ಆಗಿ ಮೂಳೆಗಳು ಅತಿ ಹೆಚ್ಚು ಫ್ಲೆಕ್ಸಿಬಲ್ ಆಗುವ ಕಾರಣ ನಾರ್ಮಲ್ ಡೆಲಿವರಿ ಆಗಲು ಅತಿ ಹೆಚ್ಚು ಲಾಭಕಾರಿಯಾಗಿರುತ್ತದೆ. ಮತ್ತು ಆಗಿನ ಕಾಲದಲ್ಲಿ ತಾಯಂದಿರು 7 ತಿಂಗಳವರೆಗೆಯೂ ಬೀಸುವ ಕಲ್ಲನ್ನು ಬಳಸುತ್ತಿರುವ ಕಾರಣದಿಂದ ತಾಯಂದಿರಿಗೆ ನಾರ್ಮಲ್ ಡೆಲಿವರಿ ಆಗಲು ಅತಿ ಹೆಚ್ಚು ಲಾಭಕಾರಿಯಾಗಿರುತ್ತದೆ. ಸಾಧ್ಯವಾದಷ್ಟು ತಾಯಂದಿರು 7 ತಿಂಗಳವರೆಗೆಯೂ ಆದರೂ ಸ್ವಲ್ಪವಾದರೂ ಪರಿಶ್ರಮವನ್ನು ಪಡಬೇಕು. ಅದರಿಂದಲೂ ಸಹ ನಾರ್ಮಲ್ ಡೆಲಿವರಿ ಆಗಲು ತಾಯಂದಿರಿಗೆ ಅತಿ ಹೆಚ್ಚು ಲಾಭಕಾರಿಯಾಗಿರುತ್ತದೆ. ಪೂರ್ಣ ಅವಧಿಯವರೆಗೂ ಯೋಗಾಸನ, ಪ್ರಾಣಾಯಾಮ, ಧ್ಯಾನಗಳನ್ನು ಮಾಡುವುದರಿಂದ ಅತಿ ಹೆಚ್ಚು ಲಾಭಕಾರಿಯಾಗಿರುತ್ತದೆ. ಒಬ್ಬ ಕವಿಯು ಮಗುವಿನ ಜನನದ ಬಗ್ಗೆ ಈ ರೀತಿ ವಿಶ್ಲೇಷಣೆ ನೀಡಿದ್ದಾರೆ. ಮೊದಲನೇ ತಿಂಗಳಲ್ಲಿ ಮತ್ಸ್ಯಾವತಾರ ಅಂದರೆ ಮಗುವು ಸಣ್ಣ ಮೀನಿನ ರೀತಿ ಕಂಡುಬರುತ್ತದೆ. 2ನೇ ತಿಂಗಳಲ್ಲಿ ಕೂರ್ಮಾವತಾರ, ಸಣ್ಣ ಕೈಗಳು ಮತ್ತು ಬೆನ್ನು ಹುರಿಯ ರೀತಿ ಸಣ್ಣ ಆಮೆಯ ರೀತಿ ಮಗುವು ಕಂಡುಬರುತ್ತದೆ. 3ನೇ ತಿಂಗಳಲ್ಲಿ ವರಹಾವತಾರ, ಗೊರಸುಪಾದ ಮತ್ತು ಸಣ್ಣ ವರಹುವಿನಂತೆ ಮಗುವು ಕಂಡುಬರುತ್ತದೆ. 4ನೇ ತಿಂಗಳಲ್ಲಿ ಸಣ್ಣ ಸಣ್ಣ ಉಗುರುಗಳು ಕೂದಲುಗಳು ಕಂಡುಬರುವುದರಿಂದ ನರಸಿಂಹಾವತಾರದ ರೀತಿ ಮಗುವು ಕಂಡುಬರುತ್ತದೆ. 5ನೇ ತಿಂಗಳಲ್ಲಿ ಕುಬ್ಜ ಮಾನವಾಕೃತಿಯ ರೀತಿ ವಾಮನ ಅವತಾರದಲ್ಲಿ ಮಗುವು ಕಂಡುಬರುತ್ತದೆ. 6ನೇ ತಿಂಗಳಲ್ಲಿ ಮಗುವು ಪರಶುರಾಮ ಅವತಾರದಲ್ಲಿ ಮಗುವು ಕಂಡುಬರುತ್ತದೆ. 7ನೇ ತಿಂಗಳಲ್ಲಿ ಸಂಪೂರ್ಣ ಬುದ್ಧಿ, ಜ್ಞಾನ, ಭಾವನೆಗಳನ್ನು ಹೊಂದಿದಂಥ ಮಾನವಾಕೃತಿ ರಾಮನ ಅವತಾರದಂತೆ ಮಗುವು ಕಂಡುಬರುತ್ತದೆ. 8ನೇ ತಿಂಗಳಲ್ಲಿ ಕೃಷ್ಣನ ಅವತಾರ ಅಂದರೆ ತುಂಟ ಕೃಷ್ಣನ ರೀತಿ ಮಗುವು ಜ್ಞಾನ, ಬುದ್ಧಿ, ಕರ್ಮ, ಯೋಗದಂತೆಯೇ ಕಂಡುಬರುತ್ತದೆ. 9ನೇ ತಿಂಗಳಲ್ಲಿ ಎಲ್ಲವೂ ಶೂನ್ಯ ಎನ್ನುವ ಬುದ್ಧನ ಅವತಾರದಲ್ಲಿ ಮಗುವು ಕಂಡುಬರುತ್ತದೆ. 10ನೇ ತಿಂಗಳಲ್ಲಿ ಕಲ್ಕಿ ಅವತಾರ ಅಂದರೆ ಖಡ್ಗವನ್ನು ಹಿಡಿದು ಗರ್ಭ ಸೀಳಿ ಹೊರಬರುವ
ಮತ್ತು ಪೂರ್ಣ ಸ್ವಾತಂತ್ರ್ಯವನ್ನು ಹೊಂದುವ ಮಾನವ ಚೇತನ.